Welcome to Prakriti Learning School. Today we will learn about North Indian famous dynasty, Gupta dynasty. ಗುಪ್ತರ ಸಾಮ್ರಾಜ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಸಾಮ್ರಾಜ್ಯದ ಫೌಂಡರ್ ಅಂದರೆ ಸ್ಥಾಪಕರು ಶ್ರೀಗುಪ್ತ. ಸುವರ್ಣಯುಗ, ಗೋಲ್ಡನ್ ಎರಾ, ಬಂಗಾರದ ಯುಗ ಎಂದೇ ಕರೆಯಲ್ಪಡುವ ಈ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಲು ಇರುವ ಮೂಲಾಧಾರಗಳು ಅಂದರೆ ಸಾಕ್ಷಿಗಳು. ಫಸ್ಟ್ ಒನ್ ಈಸ್ ಪ್ರಯಾಗ ಪ್ರಶಸ್ತಿ ಶಾಸನ. ಅಂದರೆ ಮೊನ್ನೆ ನೀವೆಲ್ಲ ನೋಡಿದ್ದೀರಿ ಅಲ್ಲವೇ, ಪೂರ್ಣ ಮಹಾ ಕುಂಭಮೇಳ ನಡೆದ ಪ್ರಯಾಗರಾಜಿನಲ್ಲಿ ಈ ಶಾಸನವು ಇದೆ. ಸೆಕೆಂಡ್ ಒನ್ ಈಸ್ ಭಾರತದ ಶೇಕ್ಸ್ಪಿಯರ್ ಎಂದೇ ಕರೆಯಲಾಗುವ ಕಾಳಿದಾಸನ ಕೃತಿಗಳು. ಕಾಳಿದಾಸನ ಪ್ರಸಿದ್ಧ ನಾಟಕ ಶಾಕುಂತಲೆ. ನೀವೆಲ್ಲ ಅದರ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲವೇ? ನಾನು ಕೂಡ ಶಾಕುಂತಲೆ ವೇಷ ಹಾಕಿದ್ದೆ. ಥರ್ಡ್ ಒನ್ ಈಸ್ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ಮ. ಇನ್ನು ಈ ಡೈನಸ್ಟಿಯ ಫೇಮಸ್ ಕಿಂಗ್ ಸಮುದ್ರಗುಪ್ತ. ಈತನು ಕೇವಲ ದಿಗ್ವಿಜಯಿ ಮಾತ್ರ ಆಗಿರದೆ ಈತನು ಕವಿ, ಸಂಗೀತಗಾರನು ಮತ್ತು ವಿದ್ವಾಂಸನಾಗಿದ್ದನು. ಈತನಿಗೆ ಕವಿಗಳ ರಾಜ ಎಂಬ ಬಿರುದು ಇದೆ. ಈತನ ಸಂಗೀತ ಪ್ರೀತಿಗೆ ಸಾಕ್ಷಿಯಾಗಿರುವ ಒಂದು ಚಿನ್ನದ ನಾಣ್ಯವನ್ನು ಪ್ರಿಂಟ್ ಮಾಡಿಸಿದ್ದ. ಅದರಲ್ಲಿ ಒಬ್ಬ ವೀಣೆಯನ್ನು ಹಿಡಿದುಕೊಂಡು ಕುಳಿತಿರುವ ಚಿತ್ರವಿದೆ. ಇನ್ನು ಇತಿಹಾಸದಲ್ಲಿ ಸುವರ್ಣಯುಗ, ಗೋಲ್ಡನ್ ಎರಾ ಎಂದು ಏಕೆ ಕರೆಯುತ್ತೇವೆ? ಇವರ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ವಿಜ್ಞಾನ, ತಂತ್ರಜ್ಞಾನ ಮತ್ತು